ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ನನ್ನ ಮಗಳನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ. ಶಿ ಇಸ್ ಮೈ ಸ್ವೀಟ್ ಡಾಟರ್ ಸಿಹಿ ಅಂತ. ಮಲ್ಕೊಂಡಿದ್ದಾಳೆ. ಮಕ್ಕಳು ಮಲಗಿದ್ದಾಗ ನೋಡೋಕ್ಕೆ ಎಷ್ಟು ಮುದ್ದಾಗಿ ಕಾಣ್ತಾರೆ ಅಲ್ವಾ. ನಾವು ನಮ್ಮ ಫ್ರೀ ಟೈಮಲ್ಲಿ ನಮ್ಮ ಊರಿಗೆ ಹೋಗ್ತೀವಿ, ತೋಟ ನೋಡ್ತೀವಿ, ಆಮೇಲೆ ಮೇಕೆ ಏನೇನು ನಮ್ಮದಿದೆ ಅದೆಲ್ಲ ನೋಡ್ಕೊಂಡು ಬರ್ತೀವಿ. ಇವತ್ತು ಕೂಡ ನಮ್ಮ ಊರ ಕಡೆಗೆ ಹೊರಟಿದ್ದೀವಿ ನಾವು. ನನ್ನ ಮಗಳು ಇನ್ನೇನು ಇದ್ದು ಬಿಡ್ತಾಳೆ. ಸೊ ಬ್ಯಾಂಗ್ಳೂರ್ ಎಕ್ಸಿಟ್ ಆಗಿ ಊರಿಗೆ ಎಂಟರ್ ಆಗ್ತಾಯಿದ್ರೆ ಆಗ ತೆಂಗಿನ ಮರಗಳು, ಈ ಕಡೆ ಅಡಿಕೆ ಮರಗಳು ನೋಡೋದಕ್ಕೆ ಎಷ್ಟು ಸೊಗಸಾಗಿ ಕಾಣುತ್ತೋ. ನನ್ನ ಮಗಳು ಆಲ್ರೆಡಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ಮ್ಯೂಸಿಕ್ ಇದ್ದರೆ ಅಲ್ಲಿ ನನ್ನ ಮಗಳು ಸ್ಟೆಪ್ ಹಾಕದೆ ಬಿಡೋದೇ ಇಲ್ಲ. ಆಹಾ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ. ಈ ಕಡೆನೂ ತೆಂಗಿನ ಮರ ಅಲ್ಲ, ಈ ಕಡೆನೂ ತೆಂಗಿನ ಮರ, ತಣ್ಣಗೆ ಬೀಸೋ ಗಾಳಿ. ಈ ರೋಡಲ್ಲಿ ನನಗೆ ಓಡಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ವ್ಯೂ ಕೂಡ. ಸೊ ನಮ್ಮೂರಲ್ಲಿ ಸಂತೆ ನಡೀತಾ ಇದೆ ಇವತ್ತು. ಹೊರಗಂಡು ಮೇಕೆಗೆ ಒಂದು ಥ್ರೆಡ್ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಸಂತೆ ಒಳಗಡೆ ಬಂದ್ವಿ. ನನ್ನ ಮಗಳು ಯಾವತ್ತೇ ಊರಿಗೆ ಬಂದರೂ ಅಷ್ಟೇ ಈ ಕರು, ಮೇಕೆ, ಕೋಳಿ, ಹಸು ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಳೆ. ಅವಳಿಗಂತೂ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ ಊರಿಗೆ ಹೋಗ್ತೀವಿ ಅಂತ. ಅಲ್ಲಿಂದ ಬರೋದಕ್ಕೆ ತುಂಬ ಬೇಜಾರಾಗುತ್ತೆ. ಸೊ ಇದು 1 ವೀಕ್ ಕರು ಇದು, ಅದಕ್ಕೆ ಅವಳು ಬೊಂಬೆ ಕೊಡ್ತಾ ಇದ್ದಾಳೆ. ಸೊ ಕ್ಯೂಟ್ ಅಲ್ಲ. ಆಮೇಲೆ ಫುಲ್ಲು ಟಯರ್ಡ್ ಆಗೋಯ್ತು ಅವಳಿಗೆ ಆಟ ಆಡಿ. ಸ್ವಲ್ಪ ಹೊತ್ತು ಜೋಕಾಲಿಲಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದಾಳೆ. ನಮ್ಮನೇಲಿ ಎಲ್ಲೂ ಈ ಥರ ಜೋಕಾಲಿ ಹಾಕೋದಕ್ಕೆ ಜಾಗ ಇಲ್ಲ. ಸೊ ಊರ ಕಡೆ ಬಂದಾಗ ಮಾತ್ರ ಇದನ್ನು ಮಿಸ್ಸೇ ಮಾಡೋದಿಲ್ಲ ಅವಳು, ಜೋಕಾಲಿಲಿ ಆಟ ಆಡೋದು. ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಸ್ನ್ಯಾಕ್ಸು, ಕಾಫಿ ಎಲ್ಲ ಕುಡಿದ್ಮೇಲೆ ನಾವು ಆಚೆ ಬಂದ್ವಿ. ಈ ಕಡೆ ಪಕ್ಕದ ಮನೆಯಲ್ಲಿ ಹಸು, ಮೇಕೆ ಎಲ್ಲ ಕಟ್ಟಿದ ಸೌಂಡ್ ಕೇಳಿಸ್ತಾ ಇತ್ತು ಅವಳಿಗೆ. ಸೊ ಆಚೆ ಹೋಗೋಣ ಅಂತ ಇದ್ಲು. ಅಲ್ಲಿ ಮರಿ ಇದೆ, ಮನೆ ಮೇಕೆ ಮರಿ ಇದೆ ಅಲ್ಲಿ ನೋಡು, ಅಲ್ಲಿದೆ. ಏನಂತಮ್ಮ ಹಂಗಂತ ಇದೆಯಾ? ಸೊ ಇದೆಲ್ಲ ನೋಡಿಬಿಟ್ಟು ಮೇಕೆ, ಹಸು ಅದೆಲ್ಲ ಸಿಟಿಯಲ್ಲೆಲ್ಲ ಸಿಗೋದಿಲ್ಲ ಅಲ್ವಾ. ಸೊ ಫುಲ್ಲು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ನಮ್ಮ ಸಿಹಿ. ಅಷ್ಟು ಎಂಜಾಯ್ ಮಾಡ್ತಾ ಅಲ್ಲೆಲ್ಲ ಬೇರೆಯವ್ರ ಜೊತೆ ಮನೆಗೆಲ್ಲ ಹೋಗಿ ಅವ್ರ ಕರು, ಅವ್ರ ಹಸು ಅದನ್ನು ಎಲ್ಲ ನೋಡ್ಕೊಂಡು ಬಂದು. ಸೊ ಅವಳೊಂಥರ ಫ್ರೀ ಬರ್ಡ್ ಆಗಿಬಿಡ್ತಾಳೆ ಊರಿಗೆ ಬಂದಿದ ತಕ್ಷಣ. ಅದೇ ಅಲ್ವಾ ಚೆಂದ. ಸೊ ನಾವು ಅಲ್ಲಿಂದ ನಾವು ಇನ್ನೊಂದು ರಿಲೇಟಿವ್ ಮನೆಗೆ ಹೊರಟ್ವಿ. ಇದೆಲ್ಲ ನಮ್ಮ ಮೇಕೆಗಳು. ಇದೆಲ್ಲ ಬೀಟಲ್ ಅಂತ ಹೇಳ್ತಾರಲ್ಲ, ಆ ಥರ ಬೀಟಲ್ ಮೇಕೆಗಳು. ಸೊ ಇದೆಲ್ಲ ರಾಜಸ್ಥಾನದಿಂದ ತರಿಸಿದ್ದು, ಅಲ್ಲಿಂದ ನಾವು ತೊಗೊಂಡಿರೋದು. ನನ್ನ ಮಗಳು ಯಾವುದೇ ಥರ ಭಯ ಇಲ್ದಿರ ಎಲ್ಲದ್ರ ಜೊತೆನೂ ಹೊಂದ್ಕೊತಾಳೆ. ಸೊ ನೀವು ನಿಮ್ಮ ಫ್ರೀ ಟೈಮಲ್ಲಿ ಊರಿಗೆ ಹೋದಾಗ ನೀವು ಯಾವ ಥರ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೀವೇನಾದರೂ ಊರಲ್ಲಿರೋರಾದರೆ ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ತಿಳಿಸಿ. ಸೊ ದಟ್ಸ್ ಆಲ್ ಫಾರ್ ಟುಡೇ ವಿಡಿಯೋ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಬರ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. Tata, bye bye, see you.